ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಒಂದು ಕಡೆ ಅರಾಜಕತೆ ತಾಂಡವಾಡ್ತಾ ಇದ್ದಂತಹ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಲಿಬರಲೈಸೇಷನ್ RB ಅವರು ಪ್ರತ್ಯೇಕ ದೇಶ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಮತ್ತೊಂದು ಕಡೆ POKಯಲ್ಲಿ ಆಗ್ತಾ ಇರುವಂತಹ ದಂಗೆಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ನಡುವೆ ಇರುವಂತಹ ಗಡಿ ರೇಖೆಗೆ ಸಂಬಂಧಪಟ್ಟಂತೆ ಡ್ಯೂರಾಂಡ್ ಲೇಖೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು, TTP ಅವರು ದಾಳಿ ಮಾಡ್ತಾ ಇರೋದು. ಇವೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನುವಂತಹ ಮಾತುಗಳನ್ನು ಅನೇಕ ಬಾರಿ ಇದೇ DNAಯಲ್ಲಿ ನಾನು ಹೇಳಿದ್ದೇನೆ. ಇದೀಗ ಪ್ರಜಾಪ್ರಭುತ್ವ ಸರ್ಕಾರದ ಮತ್ತೊಂದು ಅಧಿಕಾರವನ್ನು ಕಿತ್ತುಕೊಳ್ಳು, ಪರಮಾಣು ಶಸ್ತ್ರಾಸ್ತ್ರಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಏಕೈಕ ನಿರ್ಧಾರವನ್ನು ಸೈನ್ಯಕ್ಕೆ ವರ್ಗಾವಣೆ ಮಾಡುವ ಪ್ರಯತ್ನವನ್ನು ಪಾಕಿಸ್ತಾನದ ಸೈನಿಕರು ಮಾಡಿದ್ದಾರೆ, ಅಥವಾ ಪಾಕಿಸ್ತಾನದ ಸೈನ್ಯ ಮಾಡಿದೆ. ಅನೇಕ ವರ್ಷಗಳಿಂದ ನೀವು ಇತಿಹಾಸಕ್ಕೆ ಹೋದರೆ 1998ರಿಂದ 2026 ತನಕ ಈ ವಿಚಾರದಲ್ಲಿ ಮೇಲೂ ಕೆಳಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿತ್ತು. ಇದೀಗ ಒಂದು ಸಾಂವಿಧಾನಿಕ ತಿದ್ದುಪಡಿಯ ಮಾಡುವ ಮುಖಾಂತರ ಒಬ್ಬ ಮುಖ್ಯಸ್ಥನನ್ನು ಅದಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾದರೆ ಹೆಂಗಾಯಿತು, ಇದರಿಂದ ಏನು ಅಪಾಯಗಳಾಗಿದೆ, ಏನಾಯಿತು, ಎಲ್ಲವನ್ನು ಕೂಡ ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಪಾಕ್ ಪರಮಾಣು ಪಡೆಗೆ ಹೊಸ ಬಾಸ್ ಸಿಕ್ಕಿರೋದು. ಹೊಸ ಬಾಸ್ ಲೆಫ್ಟಿನೆಂಟ್ ಜನರಲ್ ಅಮೀರ್ ರಜಾ ಪಾಕಿಸ್ತಾನದ ಹೊಸ ಪರಮಾಣು ಬಾಸ್. ಈ ಹಿಂದೆ ಏನಾಗ್ತಿತ್ತು, ಪಾಕಿಸ್ತಾನದಲ್ಲಿ ಸರ್ಕಾರವೂ ನೋಡ್ಕೊಳ್ತಿತ್ತು, ಅದರ ಜೊತೆಗೆ ಸೈನಿಕರು ಕೂಡ ಅದನ್ನು ನೋಡ್ಕೊಳ್ತಾ ಇದ್ರು, ಸೇನಾ ಮುಖ್ಯಸ್ಥರೆಲ್ಲ ನೋಡ್ಕೊಳ್ತಾ ಇದ್ರು. ಇದೀಗ 4 ಸ್ಟಾರ್ ಜನರಲ್ ಆಗಿ ಬಡ್ತಿ ನೀಡಿ ರಾಷ್ಟ್ರೀಯ ಕಾರ್ಯತಂತ್ರದ ಕಮಾಂಡ್ ಆಗಿ ಅಮೀರ್ ರಜಾ ಅವರನ್ನು ಅಲ್ಲಿ ನೇಮಕ ಮಾಡಿದ್ದಾರೆ. ಜುಲೈ 24, 2026 ಪಾಕಿಸ್ತಾನದ ಪ್ರಧಾನಿ ಅವರಿಗೆಲ್ಲ ಬಡ್ತಿ ಕೊಟ್ಟರು, 4 ಸ್ಟಾರ್ ಜನರಲ್ ಹುದ್ದೆಗೆಲ್ಲ ಬಡ್ತಿ ಕೊಟ್ಟರು. ಈ ಹಿಂದೇನಾಗ್ತಾ ಇತ್ತು, ಪಾಕಿಸ್ತಾನದ ಪರಮಾಣು ವ್ಯವಸ್ಥೆಯೇ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪ್ಲಾನಿಂಗ್ ಡಿವಿಷನ್ ಎನ್ನುವಂತಹ ಸ್ಟ್ರಾಟಜಿಕ್ ಪ್ಲಾನಿಂಗ್ ಡಿವಿಷನ್ ಅದನ್ನು ನೋಡ್ಕೊಳ್ತಾ ಇತ್ತು. ಇದಕ್ಕೆ ಜಂಟಿ ಮುಖ್ಯಸ್ಥರ ಸಮಿತಿ ಇರ್ತಿತ್ತು. ಜಂಟಿ ಮುಖ್ಯಸ್ಥರು ಯಾರ್ಯಾರು? ಪ್ರಜಾಪ್ರಭುತ್ವದಿಂದ ಆಯ್ಕೆಯಾದಂತಹ ಸರ್ಕಾರ ಮತ್ತು ಸೇನಾ ಮುಖ್ಯಸ್ಥರು, ಸೇನೆಯ ಪ್ರಮುಖ ಅಧಿಕಾರಿಗಳು ಜಂಟಿ ಮುಖ್ಯಸ್ಥವನ್ನು ಇದನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಇದಕ್ಕೆ ಅದನ್ನು ಬದಲಾವಣೆ ಮಾಡಿದರು. ಈ ಪರಮಾಣು ಬಾಂಬ್ ದಾಳಿಯ ಬಗ್ಗೆ, ಪರಮಾಣು ವಿಚಾರದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಉಭಯ ಎಲ್ಲವೂ ಮಾತುಕತೆ ನಡೆಸಿಕೊಂಡು ನ್ಯಾಷನಲ್ ಕಮಾಂಡ್ ಅಥಾರಿಟಿ, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕಮಾಂಡ್ ಅಥಾರಿಟಿ ಇತ್ತು, ಅವೆಲ್ಲವೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ತಾ ಇತ್ತು. ಆದರೆ ನವೆಂಬರ್ 2025ರಲ್ಲಿ 27ನೇ ತಿದ್ದುಪಡಿ ಮಾಡಿದರು. ಈ ತಿದ್ದುಪಡಿಯ ಮುಖಾಂತರ ಜಂಟಿ ಮುಖ್ಯಸ್ಥರ ಸಮಿತಿ ಅಧ್ಯಕ್ಷರ ಹುದ್ದೆಯನ್ನು ರದ್ದು ಮಾಡಿದರು. ಅದರ ಬದಲಿಗೆ ರಾಷ್ಟ್ರೀಯ ಕಾರ್ಯತಂತ್ರದ ಕಮಾಂಡ್ ಹುದ್ದೆಗೆ ಇದೀಗ ಅಮೀರ್ ರಜಾ ಅವರನ್ನು ನೇಮಕ ಮಾಡುವ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ? ಪಾಕಿಸ್ತಾನದವರು ಮಾಡಿರೋದು. ಇದರಿಂದ 2-3 ಪಾಯಿಂಟ್ಗಳು ನಮಗೆ ಅರ್ಥ ಆಗುತ್ತೆ. ನೀವು ಸ್ವಲ್ಪ ಪಾಕಿಸ್ತಾನದ ಇತಿಹಾಸಕ್ಕೆ ಬಂದರೆ 1998ರಲ್ಲಿ ಒಂದು ಬೆಳವಣಿಗೆ ಆಯಿತು. ಅವರು ಅಧಿಕೃತವಾಗಿ ಪರಮಾಣು ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾರೆ, ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವತ್ತು ಯಾವುದೇ ಸಂಸ್ಥೆ ಪಾಕಿಸ್ತಾನದಲ್ಲಿ ಇರಲ್ಲ 1998ರಲ್ಲಿ. ಹೀಗಾಗಿ ಅವತ್ತು ನವಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಇದ್ದರು. ಪಾಕಿಸ್ತಾನದ ಪ್ರಧಾನಿಯಾದಂತಹ ನವಾಜ್ ಶರೀಫ್ ಯಾವುದೇ ಸಂಸ್ಥೆ ಇರಲಿಲ್ಲ, ಏನೂ ಇರಲಿಲ್ಲ, ಅವರೇ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಆದರೆ 99ರಲ್ಲಿ ಒಂದು ಬೆಳವಣಿಗೆ ಆಯಿತು. ಏನಾಯಿತು 99ರಲ್ಲಿ? ಅವತ್ತು ನವಾಜ್ ಶರೀಫ್ ಅವರ ಸರ್ಕಾರವನ್ನು ಕೆಳಗಿಳಿಸಿದಂತಹ ಸೈನ್ಯ ಪರ್ವೇಶ್ ಮುಷರಫ್ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅವರು ಸೇನಾ ಮುಖ್ಯಸ್ಥರಾಗಿದ್ದರು, ಸರ್ಕಾರದ ಮುಖ್ಯಸ್ಥರು ಆದರು. ಅವತ್ತು 99ರಲ್ಲಿ ಏನಾಯಿತು, ಒಟ್ಟಾರೆ ಸೇನೆಯನ್ನು ನೋಡ್ಕೊಳ್ತಿತ್ತು, ಸರ್ಕಾರವನ್ನು ಕೂಡ ಪರಮಾಣು ಶಸ್ತ್ರಾಸ್ತ್ರವನ್ನು ನೋಡ್ಕೊಳ್ಳೋ ಪ್ರಯತ್ನ ಮಾಡಿತು. ಇದು 1999ರಲ್ಲಿ. 2009ರಲ್ಲಿ ಆಸಿಫ್ ಅಲಿ ಜರ್ದಾರಿ ಪಾಕಿಸ್ತಾನದ ಪ್ರಧಾನಿಯಾದರು. ಅವರೇನು ಮಾಡಿದ್ರು, ಇಷ್ಟು ದಿನಗಳ ಕಾಲ ಸೇನೆಗೆ ಹೋಗಿದ್ದಂಥ ಅಧಿಕಾರವನ್ನು ವಾಪಸ್ ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದರು. ಯಾವಾಗ? 2009ರಲ್ಲಿ ಆಸಿಫ್ ಅಲಿ ಜರ್ದಾರಿ ಸೇನೆಯ ಶಕ್ತಿಯನ್ನು ಕುಗ್ಗಿಸೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಅಂದರೆ 2009ರ ತನಕ ಸೇನೆ ಸರ್ಕಾರ ಹೀಗೆ ವರ್ಗಾವಣೆ ಪ್ರತಿ ವರ್ಗಾವಣೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಅದು ಕೇವಲ ಯಾವುದರ ಮುಖಾಂತರ ಆಗ್ತಾ ಇತ್ತು? ಒಂದು ಅಧಿಸೂಚನೆಯ ಮುಖಾಂತರ, ಒಂದು ಆದೇಶದ ಮುಖಾಂತರ ಇಂತಹ ಪ್ರಯತ್ನಗಳಾಗ್ತಾ ಇತ್ತು. ಆದರೆ ಇವತ್ತು ಸಾಂವಿಧಾನಿಕವಾಗಿ ತಿದ್ದುಪಡಿಯ ಮುಖಾಂತರ ಸರ್ಕಾರಕ್ಕೆ, ಈಗ ಭಾರತ ಸರ್ಕಾರದಲ್ಲಿ 3 ಸೇನಾ ಪಡೆಗಳಿದೆ, ನೌಕಾಪಡೆ ಇದೆ, ವಾಯುಪಡೆ ಇದೆ ಮತ್ತು ಭೂಸೇನೆ ಇದೆ. ಅಭಿಪ್ರಾಯವನ್ನು ಕೇಳ್ತಾರೆ, ಅಂತಿಮ ನಿರ್ಧಾರವನ್ನು ಯಾರು ತೆಗೆದುಕೊಳ್ತಾರೆ? ಸರ್ಕಾರದ ಮುಖ್ಯಸ್ಥರು ತೆಗೆದುಕೊಳ್ತಾರೆ. ಪಾಕಿಸ್ತಾನದಲ್ಲಿ ಅಂಥ ವ್ಯವಸ್ಥೆ ಇದ್ದಾಗಲೂ ಕೂಡ ಆ ವ್ಯವಸ್ಥೆಯನ್ನು ಮಟಾಮಾಶು ಮಾಡಿ ಸೈನಿಕರೇ ಅದರ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಯತ್ನ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅಸೀಂ ಮುನೀರ್ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮತ್ತಷ್ಟು ಹೆಚ್ಚಳ ಮಾಡಿಕೊಳ್ಳುವ ಪ್ರಯತ್ನವನ್ನು ಇದೀಗ ಮಾಡ್ತಿದ್ದಾರೆ ಅಂತ ಪಾಕಿಸ್ತಾನದಿಂದ ಬರ್ತಾ ಇರೋ ಮಾಹಿತಿ. ಮತ್ತೊಂದು ಬಾಂಬ್ ಸ್ಫೋಟ ಆಗಿದೆ ಪಾಕಿಸ್ತಾನದಲ್ಲಿ, ಅಕ್ಷರಶಃ ಪಾಕಿಸ್ತಾನ ನಲಿಗೆ ಹೋಗಿದೆ. ಇತ್ತೀಚೆಗಷ್ಟೇ ಒಂದು ಆಣೆಕಟ್ಟಿಗೆ ಭದ್ರತೆ ಕೊಟ್ಟಾಗ ಪೊಲೀಸರ ಮೇಲೆ ಬಲೂಚಿಗಳೆಲ್ಲ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಒಂದು ರೇಂಜರ್ಸ್ ಫೋರ್ಸ್ನ ಮೇಲೆ ಇದೇ TTPಯ ಉಗ್ರರು ದಾಳಿ ಮಾಡಿ ಅಲ್ಲಿದ್ದಂತಹ ಅನೇಕ ಅಧಿಕಾರಿಗಳನ್ನು ಹತ್ಯೆ ಮಾಡುವ ಪ್ರಯತ್ನವನ್ನು ಮಾಡಿದ್ದನ್ನು ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ 12 ಸೈನಿಕರು ಸೇರಿದಂತೆ ಒಂದು 15 ಜನ ಭದ್ರತಾ ಸಿಬ್ಬಂದಿ ಪಾಕಿಸ್ತಾನದಲ್ಲಿ ಮೃತಪಟ್ಟಿದ್ದಾರೆ ಅಂತ. ಯಾವ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ? ಒನ್ಸ್ ಅಗೇನ್ ನಾವು ಇತಿಹಾಸಕ್ಕೆ ಹೋದರೆ ಅದೇ ಘಟನೆ. ಏನೇನಾಯಿತು ಪಾಕಿಸ್ತಾನದಲ್ಲಿ
ಖೈಬರ್ ಪಖ್ತೂನ್ಖ್ವಾದ ಟ್ಯಾಂಕ್ ಜಿಲ್ಲೆಯಲ್ಲಿ ಒಂದು ಭೀಕರ ಆತ್ಮಾಹುತಿ ಬಾಂಬ್ ದಾಳಿಯೆಲ್ಲ ಆಗಿದೆ. 12 ಸೈನಿಕರು, ಒಂದು 15 ಜನ ಒಟ್ಟಾರೆ ಭದ್ರತಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ, 24 ಹೆಚ್ಚು ಜನ ಎಲ್ಲ ಗಾಯಗೊಂಡಿದ್ದಾರೆ ಅಂತ ಒಂದು ಚೆಕ್ ಪೋಸ್ಟನ್ನು ಗುರಿಯಾಗಿಸಿಕೊಂಡು ಎಲ್ಲ ದಾಳಿ ಮಾಡಿದರು ಅವರು. ಅಫ್ಘಾನಿಸ್ತಾನದ ಗಡಿಗೆ ಒಂದು ಟ್ಯಾಂಕ್ ಜಿಲ್ಲೆಯ ಜಂಟಿ ಭದ್ರತಾ ಪರಿಶೀಲನೆ ಒಂದು ಠಾಣೆ ಇದೆ, ಅದನ್ನೆಲ್ಲ ದಾಳಿ ಮಾಡಿದ್ದಾರೆ. ಉಗ್ರರ ಭದ್ರತಾ ಕಾವಲನ್ನು ಭೇದಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅಪಾರ ಪ್ರಮಾಣದ ಸ್ಫೋಟಕಗಳನ್ನೆಲ್ಲ ತಂದಿದ್ರು, ಅದನ್ನು ನೇರವಾಗಿ ವಾಹನವನ್ನೇ ಡಿಕ್ಕಿ ಹೊಡೆಸಿದ್ರು, ಹೀಗಾಗೆಲ್ಲ ಸ್ಫೋಟ ಆಯಿತು. ಭದ್ರತಾ ನೆಲೆಯ ಸಂಪೂರ್ಣ ಮೂಲಸೌಕರ್ಯ ಕಟ್ಟಡಗಳೆಲ್ಲ ಧ್ವಂಸ ಆಗಿದೆ ಅಂತ ಹೇಳ್ತಿದ್ದಾರೆ. 12 ಸೈನಿಕರು ಮೃತಪಟ್ಟಿದ್ದಾರೆ, 2 ಪೊಲೀಸ್ ಸಿಬ್ಬಂದಿ ಎಲ್ಲ, ಒಬ್ಬ ಅರಣ್ಯ ಇಲಾಖೆ ಸರ್ಕಾರಿ ಅಧಿಕಾರಿ ಎಲ್ಲವೂ ಕೂಡ ಮೃತಪಟ್ಟಿದ್ದಾರೆ ಅಂತ. ಇದನ್ನು TTP ಅವರು ಹೊಣೆ ಹೊತ್ಕೊಂಡಿದ್ದಾರೆ ಅಂತ. TTP ಅವರು ಯಾಕೆ ಹೊಣೆ ಹೊತ್ಕೊಂಡಿದ್ದಾರೆ ಅಂತ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 2002ರಿಂದಲೂ ಕೂಡ ಇಂಥದ್ದೊಂದು TTP ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಿದೆ. ಅಲ್ಲಿ ಸರ್ಕಾರವನ್ನು ಹೊಡೆದುರುಳಿಸಬೇಕು, ಅಲ್ಲಿ ಶರಿಯಾ ಕಾನೂನಿನ ಸರ್ಕಾರವನ್ನು ತರಬೇಕು ಅನ್ನುವಂತಹ ಉದ್ದೇಶದ ಭಾಗವಾಗಿ ದಾಳಿ ಆಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಅಲ್ಲಿ ದೊಡ್ಡ ಮಟ್ಟದ ದಾಳಿಯಾಗಿರೋದು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಹೆಸರಲ್ಲಿ ರಕ್ತಪಾತ. POK ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಪಾಕ್ ಅಕ್ಯುಪೈಡ್ ಕಾಶ್ಮೀರ ಜುಲೈ 27ರಿಂದ ಆಗಸ್ಟ್ 10ರವರೆಗೆ 3 ಹಂತಗಳಲ್ಲಿ POKಯಲ್ಲಿ ಚುನಾವಣೆ ಆಗ್ತಾ ಇದೆ. ಈ ಚುನಾವಣೆಯ ಬಗ್ಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರತಿಭಟನೆಗಳಾಗಿದ್ದನ್ನು ನೋಡಿದ್ದೀವಿ. ಚುನಾವಣಾ ಪ್ರಚಾರದ ವೇಳೆ ಮಾಜಿ ಪ್ರಧಾನಿ ತನ್ವೀರ್ ಇಲ್ಲಾಸ್ ಮೇಲೆ ಗುಂಡಿನ ದಾಳಿಯಾಗಿರೋ ಘಟನೆ ಇದು. ಗುಂಡಿನ ದಾಳಿ ಆಯಿತು. ಜುಲೈ 22ರಿಂದ 10ನೇ ತಾರೀಕಿನ ತನಕ, ಆಗಸ್ಟ್ 10ರ ತನಕ ಎಲ್ಲ 3 ಹಂತದಲ್ಲಿ ಚುನಾವಣೆ ಆಗುತ್ತೆ. 53 ಸ್ಥಾನ ಇದೆ ಅಲ್ಲಿ, 45 ನೇರ ಚುನಾವಣೆ ಆಗುತ್ತೆ, 8 ನಾಮನಿರ್ದೇಶನ ಎಲ್ಲ ಇದೆ. ಮೊದಲ ಹಂತ ಜುಲೈ 27ಕ್ಕೆ ಮೀರ್ಪುರ್ ಭಾಗದ 13 ಕ್ಷೇತ್ರಗಳಿಗೆ ಆಗುತ್ತೆ. ಆಗಸ್ಟ್ 2ನೇ ತಾರೀಕಿಗೆ 9 ಕ್ಷೇತ್ರ, ಮುಜಾಫರಾಬಾದ್ ಅಲ್ಲೆಲ್ಲ ಚುನಾವಣೆ ಆಗುತ್ತೆ. 10ನೇ ತಾರೀಕಿಗೆ 3ನೇ ಹಂತ, ಅಂದರೆ ಇಲ್ಲೆಲ್ಲ ಭೀಕರವಾದಂಥ ಪ್ರತಿಭಟನೆಗಳೆಲ್ಲ ಆಗಿತ್ತು. ಪೂಂಚ್ ವಿಭಾಗದ 11 ಕ್ಷೇತ್ರಗಳಿಗೆಲ್ಲ ಮತದಾನ ಆಗುತ್ತೆ. ವಿಶೇಷ ಅಂತ ಹೇಳಿದರೆ ನಿನ್ನೆಯ DNಯಲ್ಲಿ ನೀವು ನೋಡಿದ್ರಿ, ನವಾಜ್ ಶರೀಫ್ ನಾನು POK ಪ್ರಧಾನಿ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದು ಈ ಬಾರಿಯ ಚುನಾವಣೆ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಹೀಗಾಗಿ ಇದು ದೊಡ್ಡ ಮಟ್ಟದ ಒಂದು ಸುದ್ದಿಗೆ ಕಾರಣ ಆಗಿರೋದು. ಇವೆಲ್ಲದರ ನಡುವೆ ಇಸ್ತೆಹಾಮ್ ಪಾಕಿಸ್ತಾನ್ ಪಾರ್ಟಿಯ ಮುಖ್ಯಸ್ಥ ಸರ್ದಾರ್ ತನ್ವೀರ್ ಇಲ್ಯಾಸ್ ಅವರ ಬೆಂಗಾವಲು ವಾಹನಗಳ ಮೇಲೆ ಭೀಕರವಾದಂತಹ ಗುಂಡಿನ ದಾಳಿಯಾಗಿದೆ. ಒಬ್ಬ ವ್ಯಕ್ತಿಯೆಲ್ಲ ಮೃತಪಟ್ಟಿದ್ದಾರೆ ಅಂತ. ತನ್ವೀರ್ ಇಲ್ಯಾಸ್ ಅವರು ಇಸ್ಲಾಮಾಬಾದ್ನಿಂದ ರಾವಲ್ಕೋಟ್ ಮತ್ತು ಸೆಂಟ್ರಲ್ ಬಾಗ್ ಕಡೆಗೆಲ್ಲ ಚುನಾವಣಾ ಪ್ರಚಾರಕ್ಕೆಲ್ಲ ಹೋಗ್ತಾ ಇದ್ರು. ಆ ಕಡೆ ಪರ್ವತಗಳಿಂದ ಫೈರಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬೆಂಗಾವಲು ಪಡೆಯ ಟೈನ್ ಢಾಲಾಕೋಟ್ ಸೇತುವೆಯನ್ನು ದಾಟ್ತಾ ಇದ್ದಂತೆ ಏಕಾಏಕಿಯಾಗಿ ದಾಳಿ ಆಗಿದೆ ಅಂತ. ಈಗ ಇವರು ಹೇಳ್ತಾ ಇರುವಂತಹ ಘಟನೆ ಏನು ಅಂತ ಹೇಳಿದ್ರೆ, ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ, ಜಾಕ್ ಅಂತ ನಾವೇನು ಪೊಲಿಟಿಕಲ್ ಪಾರ್ಟಿಯನ್ನು ಕರಿತಿದ್ದೀವಿ, ಆ ಪೊಲಿಟಿಕಲ್ ಪಾರ್ಟಿಯವರೇ ಈ ದಾಳಿಯನ್ನು ನಡೆಸಿದ್ದಾರೆ ಅಂತ ಈ ಪಾರ್ಟಿಯ ವಕ್ತಾರ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾರೆ ಸ್ವಲ್ಪ ನೋಡಿ. ಕಳೆದ 1.5-2 ತಿಂಗಳಿಂದ POKಯಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ, ಜನ ಏನೋ ಸಮಾವೇಶ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಏಕಾಏಕಿಯಾಗಿ ಪಾಕಿಸ್ತಾನದ ಸೈನಿಕರು ಬಂದು ದಾಳಿ ಮಾಡ್ತಾರೆ, ಸಾಯುವ ಹಂತಕ್ಕೆ ಹೋಗ್ತಾರೆ. ಯಾರೋ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗೋದಕ್ಕೆ ಬಿಡುವಂತಹ ಹಂತಕ್ಕೆ ಅಲ್ಲಿ ಅಧಿಕಾರಿಗಳು ಬರ್ತಾ ಇಲ್ಲ. ಇನ್ನೇನು ಮಾಡ್ತಾರೆ ಜನ? ಅದರ ಭಾಗವಾಗಿ ಚುನಾವಣಾ ಪ್ರಚಾರದಲ್ಲಿ ಇವೆಲ್ಲವೂ ಕೂಡ ದಾಳಿಯಾಗಿದೆ ಅಂತ. ಯಾವ ವ್ಯಕ್ತಿಯ ಮೇಲೆ ದಾಳಿಯಾಗಿದೆ ಆ ವ್ಯಕ್ತಿ POK ಜನರನ್ನ ಹೀಗೆ ಇರಬೇಕು, ಪಾಕಿಸ್ತಾನ ಸರ್ಕಾರದ ಪರವಾಗಿ ಮಾತನಾಡ್ತಾ ಇದ್ದಂಥ ವ್ಯಕ್ತಿಗಾಗಿ ಆಕ್ರೋಶಗೊಂಡು ಜನ ಎಲ್ಲ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಭಾಗ ಪ್ರಜಾಪ್ರಭುತ್ವದಾಯಿತು. ಅದಾದ ನಂತರ ಭಾರತದ 24 ಸೀಟುಗಳ ಬಗ್ಗೆ. ಭಾರತದ 24 ಸೀಟುಗಳು ಎಲ್ಲಿ? ನಮ್ಮ ಜಮ್ಮು ಕಾಶ್ಮೀರದಲ್ಲಿ 24 ಸೀಟುಗಳನ್ನು ಈಗಾಗಲೇ ನಾವು ಏನು ಮಾಡಿದ್ದೀವಿ, ಮೀಸಲಾಗಿಟ್ಟಿದ್ದೇವೆ. ಒಂದಲ್ಲ ಒಂದು ದಿನ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಭಾರತಕ್ಕೆ ಸೇರುತ್ತೆ ಎನ್ನುವಂತಹ ನಿಲುವು ಭಾರತದ್ದಿದೆ. ನೀವು ಸ್ವಲ್ಪ 1956ರ ಆಸುಪಾಸಿಗೆ ಇದಕ್ಕೆಲ್ಲ ಹೋಗಬೇಕು. 1956ರಲ್ಲಿ ಒಂದು ಬೆಳವಣಿಗೆ ಏನಾಗುತ್ತೆ, ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದಂತಹ ಸಂವಿಧಾನ ಬೇಕು ಅಂತ. 1947ರಲ್ಲಿ ಹರಿ ಸಿಂಗ್ ವಿಲೀನ ಮಾಡಿದ್ರು, ಅದೆಲ್ಲವೂ ಕೂಡ ಆಯಿತು. 56ರಲ್ಲಿ ಪ್ರತ್ಯೇಕವಾದಂಥ ಒಂದು ಸಂವಿಧಾನ ಆಯಿತು. ಎಲ್ಲಿಗೆ? ಜಮ್ಮು ಕಾಶ್ಮೀರಕ್ಕೆ. ಈ ಸಂವಿಧಾನವನ್ನು ರೂಪಿಸುವಾಗ ಕೆಲವೊಂದಿಷ್ಟು ಉಲ್ಲೇಖಗಳನ್ನು ಮಾಡಲಾಯಿತು. ಏನಂತ ಮಾಡಲಾಯಿತಲ್ಲಿ? ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಭೂಭಾಗದ ಜನರಿಗೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಚರ್ಚೆ ಆಗುತ್ತೆ. ಜಮ್ಮು ಕಾಶ್ಮೀರದ ಸಂವಿಧಾನದ ಸೆಕ್ಷನ್ 8ರ ಅಡಿಯಲ್ಲಿ ಒಂದು ವಿಶೇಷ ನಿಯಮವನ್ನು ತರಲಾಗುತ್ತೆ. ಏನು ಹೇಳುತ್ತೆ ನಿಯಮ? ವಿಧಾನಸಭೆಯಲ್ಲಿ 100 ಸ್ಥಾನಗಳನ್ನು ನಿಗದಿಪಡಿಸಿ ಅದರಲ್ಲಿ 25 ಸ್ಥಾನಗಳನ್ನು POK ಭಾಗದ ಜನರಿಗಾಗಿ ಕಾಯ್ದಿರಿಸಬೇಕು. 25 ಮೊದಲ ಹಂತದಲ್ಲಿ ಮಾಡ್ತಾರೆ. ಅದಾದ ನಂತರ 1 ಸ್ಥಾನವನ್ನು ಕಡಿಮೆ ಮಾಡಿ 24 ಜನ POK ಅಂದರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಏನು ಹೋಗಿದೆ, ಆ ನಾಳೆ ಅದು ಭಾರತದ ಜೊತೆಗೆ ವಿಲೀನ ಆದಾಗ ಅಲ್ಲಿಯೂ ಕೂಡ ಚುನಾವಣೆಯ ಪ್ರಾತಿನಿಧ್ಯ ಇರಬೇಕು ಅನ್ನೋ ಕಾರಣಕ್ಕಾಗಿ 24 ಸ್ಥಾನಗಳನ್ನೆಲ್ಲ ಆಗಲಾಗುತ್ತೆ. ಅಂದರೆ ಎಲ್ಲಿಯ ತನಕವೂ ಕೂಡ ಪಾಕಿಸ್ತಾನದ ಅಧೀನದಲ್ಲಿ POK ಇರುತ್ತೆ, ಅದು ಭಾರತದ ಪಾಲೆಯಲ್ಲಿಯ ತನಕವೂ ಕೂಡ ಆಗೋದಿಲ್ವೋ ಅಲ್ಲಿಯ ತನಕವೂ ಕೂಡ ಈ ಎಲ್ಲ ಸ್ಥಾನಗಳು ಕೂಡ ಖಾಲಿನೇ ಇರುತ್ತೆ. ನಾನು ಅನೇಕ ಬಾರಿ DNಯಲ್ಲಿ ಹೇಳಿದ್ದೀನಿ, ಯಾವುದೇ ಮಸೂದೆ ಪಾಸ್ ಮಾಡುವಾಗ, ಚುನಾವಣೆಗಳು ಬಂದಾಗ ಆ ಎಲ್ಲ 24 ಸ್ಥಾನಗಳನ್ನು ಕೂಡ ಹಾಗೆ ಬಿಟ್ಟು ಇವೆಲ್ಲವನ್ನು ಕೂಡ ನೋಡ್ಕೊಂಡು ಬಂದಿದ್ದೇನೆ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಯಿತು. ನಿಮಗೆ ಆರ್ಟಿಕಲ್ 370 ಅಬ್ರಾಗೇಷನ್ ಆಯಿತು.
ಅಂದರೆ 1956ರಲ್ಲಿ ಜಮ್ಮು ಕಾಶ್ಮೀರಕ್ಕೆ ಇದ್ದಂಥ ಪ್ರತ್ಯೇಕ ಸಂವಿಧಾನವನ್ನು ತೆಗೆದುಹಾಕಿ ಭಾರತದ ಸಂವಿಧಾನದ ಜೊತೆಗೆ ಜಮ್ಮು ಕಾಶ್ಮೀರವನ್ನು ಸೇರ್ಪಡೆ ಮಾಡೋ ಪ್ರಯತ್ನ ಆಯಿತು. ವಿಶೇಷ ಅಧಿಕಾರ ಎಲ್ಲವೂ ಕೂಡ ಕಿತ್ತಾಕೊಳ್ಳಾಯಿತು. ಅದಾದ ನಂತರ 370 ಅಬ್ರಾಗೇಷನ್ ಆಯಿತು. ಈ 370 ಅಬ್ರಾಗೇಷನ್ ಆದ ನಂತರವೂ ಕೂಡ ಈ 24 ವಿಧಾನಸಭಾ ಕ್ಷೇತ್ರಗಳೇನು ಸಪ್ರೇಟ್ ಆಗಿದೆ ಅದು ಹಾಗೆ ಕಂಟಿನ್ಯೂಟಿ ಆಗ್ತಾ ಇದೆ. ಆ ಮುಖಾಂತರ ಜಗತ್ತಿಗೆ ಒಂದು ಸಂದೇಶವನ್ನು ಭಾರತ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇದೇ ವಿಚಾರದಲ್ಲಿ ಚೀನಾ ಪಾಕ್ ಕಾರಿಡಾರ್ಗೆ POK ಅಸ್ಥಿರತೆಯ ಕಂಟಕ ಎದುರಾಗ್ತಾ ಇದೆ. ನಾವು ಇತ್ತೀಚೆಗೆ ಒಂದು ಸುದ್ದಿಯನ್ನು ನೋಡ್ತಾ ಇದ್ವಿ. ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ಭಾರತದ POK ಭಾಗ ಏನಿದೆ ಆ POKಯ ಭಾಗದಲ್ಲಿ ಒಂದು ಕಾರಿಡಾರನ್ನೆಲ್ಲ ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಾಳೆ ಇದೇ POKಯ ಭಾಗ ಭಾರತಕ್ಕೆ ಸೇರ್ಪಡೆ ಆದರೆ ಚೀನಾದ್ದೇನಾಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈ ಬ್ರಹ್ಮಪುತ್ರ ನದಿಯ ಬಗ್ಗೆ ಮಾತನಾಡುವಂತಹ ಸಮಯದಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಇದರ ಬಗ್ಗೆ. ಇದೀಗ ಅಸ್ಥಿರತೆಯ ಕಂಟಕ ಎದುರಾಗಿರೋದನ್ನು ನೋಡ್ತಾ ಇದ್ದೀವಿ. ಚೀನಾದ ಶಿಜಿಯಾಂಗ್ ಪ್ರಾಂತ್ಯವನ್ನು ಪಾಕಿಸ್ತಾನದ ಗ್ವಾದರ್ ಬಂದರಿಗೆ ಸಂಪರ್ಕ ಮಾಡುವಂತಹ ಹೆದ್ದಾರಿ ಇದು CPEC ಅಂತ ಕರೀತಾರೆ. ಇದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರಾಂತ್ಯಗಳ ಮುಖಾಂತರ ಎಲ್ಲ ಹಾದು ಹೋಗಬೇಕಾಗುತ್ತೆ. ಆದರೆ ಇದೀಗ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲೆಲ್ಲ ದಾಳಿ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಲೂಚಿ ಉಗ್ರರೆಲ್ಲ ಆತ್ಮಹತ್ಯಾ ಡ್ರೋನ್ಗಳ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ POK ಅರಾಜಕತೆಯಲ್ಲಿ ನಡೀತಾ ಇದೆ. ಹೀಗಾಗಿ ಚೀನಾ ಮತ್ತು ಪಾಕಿಸ್ತಾನದ ಈ ಕಾರಿಡಾರ್ಗೆ ಹೊಡೆತ ಬೀಳುತ್ತೆ ಅಂತ. ಇದರ ಜೊತೆಗೆ ಮತ್ತೊಂದು ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ಬಿಡೋಣ ನಾವು. 1990ರಲ್ಲಿ ಇದೇ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ವಿಶ್ವಸಂಸ್ಥೆ ಮುಂದೆ ಹೋಗಿ ಜಮ್ಮು ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ, ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಯಾರು ಕೇಳ್ತಾರೆ? ಪಾಕಿಸ್ತಾನದವ್ರು ಕೇಳ್ತಾರೆ. ಆವಾಗ ಅಮೆರಿಕದ ಅಧ್ಯಕ್ಷರು ಮಧ್ಯಸ್ಥಿಕೆ ವಹಿಸೋಕೆ ಬರ್ತಾರೆ, ನಾವು ಇದನ್ನು ಬಗೆಹರಿಸ್ತೀವಿ ಅಂತ. ಆದರೆ ಭಾರತ ನಿರಾಕರಣೆ ಮಾಡ್ತು. 90ರಲ್ಲಿ ಈ ಬೆಳವಣಿಗೆ ಆಯಿತು. 94ರಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದೆಲ್ಲವೂ ಕೂಡ ನಮ್ಮದೇ ಅಂತ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಿಯಮವನ್ನು ಪಾಸ್ ಮಾಡ್ತಾರೆ. ಆ ಮುಖಾಂತರ 5 ಒಪ್ಪಂದಗಳಾಗುತ್ತೆ. ಯಾವ ದೇಶವೂ ಮಧ್ಯಸ್ಥಿಕೆ ವಹಿಸಬಾರದು, POK ಅನ್ನೋದು ಭಾರತಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ 5 ಈ ನಿರ್ಣಯಗಳನ್ನು ಪಾಸ್ ಮಾಡಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ವಿ. ಆ ಮುಖಾಂತರ POK ಭಾರತದ್ದೇ ಅನ್ನೋ ಸಂದೇಶವನ್ನು ಭಾರತ ಮೊದಲ ದಿನದಿಂದಲೂ ಕೂಡ ಕೊಡ್ತಾ ಬರ್ತಾ ಇದೆ. ಹೀಗಾಗಿ POK ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡೋಣ.